ಹಾಯ್ ಫ್ರೆಂಡ್ಸ್, ಇವತ್ತು ಡಿನ್ನರಿಗೆ ಸ್ಪೆಷಲ್ ಆದ ಒಂದು ಫುಡ್ ಮಾಡ್ಕೊಳ್ಳೋಣ, ಅದು ಒಲೆಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದು ಏನಪ್ಪ ಅಂತ ಹೇಳಿದ್ರೆ ಸೇಮಿಯಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗ ನಾವು ಸೇಮಿಯಾನ ಮಾಡ್ಕೊಳ್ಳೋಕ್ಕೆ ಆ ಹಿಟ್ಟನ್ನ ಈಗ ಕಡ್ಬಿಟ್ಟು ಥರ ದೊಡ್ಡ ದೊಡ್ಡದಾಗಿ ಉಂಡೆ ಮಾಡಿಬಿಟ್ಟು ಬೇಯಕ್ಕೆ ಇಟ್ಟಿದ್ದೀವಿ. ಸಾಧಾರಣ ಒಂದು ಅರ್ಧ ಗಂಟೆ ಹೊತ್ತು ಈ ಹಿಟ್ಟು ಬೇಯಬೇಕು. ಮತ್ತು ಅದನ್ನು ಸ್ವಲ್ಪ ಕೆಳಗೆ ಇಳಿಸ್ಬಿಟ್ಟು ಮತ್ತೆ ಈ ಮಿಷನಲ್ಲಿ ಹಾಕ್ಬಿಟ್ಟು ನಾವು ಸೇಮಿಯಾ ಮಾಡ್ಕೊಳ್ಳೋದು. ಇಲ್ಲಿಗ ಸೇಮಿಯಾದ ಮಿಷನನ್ನು ತೊಳೆದು ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿಗ ಸೇಮಿಯಾನ ಸ್ವಲ್ಪ ತಣ್ಣಗಾಗುತ್ತೆ, ತುಂಬ ತಣ್ಣಗಾದರೆ ಅದು ಆ ಒಂದು ಸೇಮಿಯಾದ ಮಿಷನಲ್ಲಿ ಬರಲ್ಲ. ಸ್ವಲ್ಪ ಬಿಸಿ ಇರೋತ್ತಿಗೆ ನಾವು ಅದಕ್ಕೆ ಹಾಕ್ಬಿಟ್ಟು ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಈ ಮಿಷನಲ್ಲಿ ಮಾಡೋಕ್ಕೆ ಮಕ್ಕಳಿಗೆ ಜಗಳ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಆ ಮಿಷನ್ನ ತಿರುಗಿಸ್ತೀನಿ, ನಾನು ಮಿಷನ್ನ ತಿರುಗಿಸ್ತೀನಿ. ಯಾಕೆಂತ ಹೇಳಿದ್ರೆ ಅದು ಮಕ್ಕಳಿಗೆ ಒಂಥರ ಗಾಡಿ ಓಡಿಸಿದ ಥರ ಆಗುತ್ತಲ್ಲ, ಅದರಿಂದ ಆಗಿಬಿಟ್ಟು ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಈ ಒಂದು ಸೇಮಿಯಾ ಮತ್ತು ಕಾಯಿ ಹಾಲನ್ನು ಮಾಡ್ಕೊಳ್ತಾರೆ, ಅಲ್ಲಿಂದ ನಾಟಿ ಕೋಳಿ ಸಾರನ್ನು ಮಾಡ್ಕೊಳ್ತಾರೆ, ತುಂಬ ವೆರೈಟಿಯಲ್ಲಿ ಮಾಡ್ಕೊಳ್ತಾರೆ. ಕಾಯಿ ಹಾಲಲ್ಲೂ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ ಈ ಸೇಮಿಯಾ. ಈ ರೀತಿ ನಾವು ಆ ಒಂದು ಹಿಟ್ಟನ್ನ ಹಾಕ್ಬಿಟ್ಟು ಫ್ರೆಶ್ ಮಾಡಿದರೆ ಈ ಥರ ಮ್ಯಾಗಿ ಥರ ನೂಲು ನೂಲಾಗಿ ಬರುತ್ತೆ. ಇದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂತಂದರೆ ನಾವು ಬೆಳಿಗ್ಗೆ ಅಕ್ಕಿ ನೆನೆಯೋಕೆ ಹಾಕಬೇಕು, ಅದು ಕುಸಲಕ್ಕಿ ನೆನೆಯೋಕೆ ಹಾಕಬೇಕು. ಹಾಕಿಬಿಟ್ಟು ಮತ್ತೆ ಒಂದು ಸಂಜೆ ಒಂದು ಕಲ್ಲಲ್ಲಿ ಆಡಿಸ್ಕೋಬೇಕಾಗುತ್ತೆ, ಗಟ್ಟಿಯಾಗಿ ಸ್ವಲ್ಪ ಆಡಿಸ್ಕೋಬೇಕಾಗುತ್ತೆ. ಕಲ್ಲಲ್ಲಿ ಆಡಿಸ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಗ್ರೈಂಡ್ರ್ ಅಂಥದ್ದೆಲ್ಲ ಇದ್ದರೆ ಅದರಲ್ಲಿ ಮಾಡ್ಕೋಬೋದು. ಮತ್ತು ಅದನ್ನು ನಾವು ಈ ರೊಟ್ಟಿಗೆಲ್ಲ ನೋಡಿ ನಾವು ಹಿಟ್ಟನ್ನು ಬಿಸಿ ಮಾಡಿಬಿಟ್ಟು ಮತ್ತೆ ನಾವು ಅದನ್ನು ತಟ್ತೀವಲ್ಲ, ಆ ಥರ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಮತ್ತೆ ಉಂಡೆ ಮಾಡಿ ಒಂದು ಅರ್ಧ ಗಂಟೆ ಬೇಯಕ್ಕೆ ಇಟ್ಬಿಟ್ಟು ಮತ್ತು ಈ ಸೇಮಿಯಾನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ತುಂಬ ಜನ ಎಲ್ಲ ಇದ್ದರೆ ಕೈಗೆ ಕೆಲಸ ಮಾಡೋಕ್ಕೆ ಜನ ಎಲ್ಲ ಇದ್ದರೆ ಓಕೆ, ಇದನ್ನು ಮಾಡ್ಕೋಬೋದು. ಈಗಂತೂ ಬ್ಯುಸಿ ಟೈಮಲ್ಲಿ ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ. ಈಗೆಲ್ಲ ರೆಡಿಮೇಡೇ ಸಿಗುತ್ತೆ ಈ ಒಂದು ಸೇಮಿಯಾ ಎಲ್ಲ. ಆದರೆ ಈ ಒಂದು ನಾವು ಮನೇಲಿ ಈ ಥರ ಮಾಡ್ತೀವಲ್ಲ, ಅದರಷ್ಟು ಟೇಸ್ಟಿ ಯಾವುದೂ ಇಲ್ಲ. ಇದಕ್ಕೀಗ ನಾವು ಸೇಮಿಯಾಕ್ಕೆ ನಾಟಿ ಕೋಳಿ ಸಾರನ್ನು ಮಾಡ್ಕೊಂಡಿದ್ದೀವಿ. ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೇಲಿ ಇವತ್ತೆಲ್ಲರೂ ನಾವು ಎಲ್ಲರೂ ಬಂದಿದ್ದೀವಿ. ಅದರಿಂದ ಆಗಿಬಿಟ್ಟು ಸ್ಪೆಷಲ್ಲಾಗಿ ಒಂದು ಅತ್ತಿಗೆ ಫುಡ್ ಮಾಡ್ತಾ ಇದ್ದಾರೆ. ಇಲ್ಲಿಗ ನಮ್ಮದು ಸೇಮಿಯಾನು ಮಾಡಿ ಆಯಿತು ನೋಡಿ. ಈ ಥರ ಇರುತ್ತೆ ಸೇಮಿಯಾ, ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ನಾಟಿ ಕೋಳಿ ಸಾರು ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ತುಂಬ ಗಟ್ಟಿ ಗ್ರೇವಿ ಮಾಡಿಕೊಂಡ್ರೆ ಈ ಸೇಮಿಯಾನ ಅಷ್ಟು ತಿನ್ನೋಕ್ಕಾಗಲ್ಲ. ಇಲ್ಲಿ ಕಾಣ್ತಿರ್ಬೋದು, ಇಷ್ಟು ನೀರಲ್ಲಿ ನಾವು ಈ ನಾಟಿ ಕೋಳಿ ಸಾರನ್ನ ಮಾಡ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಪೀಸನ್ನ ತೆಗೆದುಬಿಟ್ಟು ಅಲ್ಲಿಗೆ ಗಟ್ಟಿಯಾಗಿ ಒಂದು ಗ್ರೇವಿನೂ ಮಾಡ್ಕೊಂಡಿದ್ದೀವಿ. ಈಗ ನಾವು ಮಕ್ಕಳಿಗೆಲ್ಲ ಫಸ್ಟು ಊಟ ಕೊಟ್ಬಿಟ್ಟು ಮತ್ತೆ ನಾವು ಊಟ ಮಾಡೋಣ ಅಂತೇಳ್ಬಿಟ್ಟು ನನ್ನ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದಂತೂ ಎಲ್ಲರಿಗೊಂದು ಸ್ಪೆಷಲ್ ಫುಡ್ಡೇ ಆಗಿರುತ್ತೆ. ಇವತ್ತು ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.